ಈಗ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಆಗ್ಬಿಟ್ಟು 6:40 ಆಗೈತೆ. ಇವತ್ತು ಬೇಗ ಎದ್ದೇಳೋಕ್ಕಾಗಿಲ್ಲ, ಯಾಕಂದ್ರೆ ಮೈಕೈ ಎಲ್ಲ ನೋವ್ತಿತ್ತು. ಜಿಮ್ಗೂ ಹೋಗಿಲ್ಲ ಇವತ್ತು. ಫುಲ್ಲು ಮೈಕೈ ನೋವ್ತಿತ್ತು, ಅದಕ್ಕೆ ಜಿಮ್ಗೆ ಹೋಗಿಲ್ಲ. ಲೇಟಾಗಿ ಬೇರೆ ಎದ್ಬಿಟ್ಟಿದ್ದೀನಿ. ಇವಾಗ ವಿಡಿಯೋ ಎಲ್ಲ ಎಡಿಟ್ ಮಾಡಾಗಿದೆ. ಇವಾಗ ನೆನ್ನೆದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಷ್ಟೇ. ಅಪ್ಲೋಡ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಓದ್ಕೊಂಡು ಫ್ರೆಶ್ ಅಪ್ ಆಗಿ ಮನೆ ಬಿಡಬೇಕು. ನೋಡಿ, ಮನೆ ಮುಂದೆ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಕ್ಕೆ ರೆಡಿ ಆಗ್ತವ್ರೆ. ನಮ್ಮ ಮನೆ ಮುಂದೆ ಆಲ್ರೆಡಿ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟವ್ರೆ, ಅಲ್ಲೂ ಹಾಕ್ಬೋದು. ಇವಾಗ ತಾನೇ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ರೆಡಿ ಆಗಿದ್ದೀನಿ. ಇವಾಗ ಹೋಗ್ಬಿಟ್ಟು ಟಿಫನ್ ಮಾಡಿ ಮನೆ ಬಿಡಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಇವಾಗ ಟೈಮ್ ಅಂದ್ಬಿಟ್ಟು 8 o'clock ಆಗೈತೆ. ಸೊ ಗೈಸ್, ಇವಾಗ ಟಿಫನ್ ಮಾಡ್ಬಿಟ್ಟು ಮನೆ ಬಿಟ್ಟಿದ್ದೀನಿ. ಇವಾಗ ಟೈಮ್ ಅಂದ್ಬಿಟ್ಟು 8:20 ಆಗೈತೆ. ಇವತ್ತು ಮನೆ ಬೇಗ ಬಿಟ್ಟಿದ್ದೀನಿ. ನೋಡೋಣ ಇವತ್ತಾದ್ರೂ ಬಸ್ ಬೇಗ ಸಿಗುತ್ತೋ ಸಿಗಲ್ವ ಅಂತ. ಸೊ ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಪಾಪ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂತ ನಂಬಿಕೆಯಿಂದ ಹೋಗಿರ್ತಾರೆ. ನೋಡಿದ್ರೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸೇ ಮಾಡಿಸಲ್ಲ. ಇವಾಗ ಬಂದ್ಬಿಟ್ಟು ಇವಾಗ ಟ್ರೈನಿಂಗ್ ಸೆಂಟರ್ಗೆ ಹೋಗ್ತಿರ್ತಾರೆ ಎಲ್ಲರೂ. ಕಾಲೇಜವ್ರು ದುಡ್ಡು ಮಾತ್ರ ಚೆನ್ನಾಗಿ ಕೇಳ್ತಾರೆ, ಫೀಸ್ ಕಟ್ಟಿ ಅಂತ. ಫೀಸ್ ಕಟ್ಟಿ ಅಂತ ಪ್ಲೇಸ್ಮೆಂಟ್ಸ್ ಮಾತ್ರ ಮಾಡಿಸಲ್ಲ. ಅವ್ರಿಗೆ ದುಡ್ಡು ಮಾತ್ರ ಬೇಕು. ಪ್ಲೇಸ್ಮೆಂಟ್ ಮಾಡಿಸಿ ಅಂದ್ರೆ ನಾವು ಹಂಗ್ ಮಾಡಿದ್ವಿ ಹಿಂಗ್ ಮಾಡಿದ್ವಿ ಅಂತ ತಲೆಗೆ ಹಾಕ್ತಾರೆ. ಸೊ ಗೈಸ್, ಇವಾಗ ಇನ್ನೊಂದು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀನಿ. ಇವಾಗ ಇನ್ನೊಂದು ಬಸ್ ಬರೋಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಹತ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಸೆಂಟರ್ ಹತ್ರ ಹೋಗ್ಬೇಕು. ಸೊ ಗೈಸ್, ಇವಾಗ ಇನ್ನೊಂದು ಬಸ್ ಹತ್ಬಿಟ್ಟು ಹೋಗ್ತಾ ಇದ್ದೀನಿ. ಬಸ್ ಇಲ್ಲಿ ಟ್ರೈನಿಂಗ್ ಸೆಂಟರ್ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಒಂದು 8:50 ಆಗೈತೆ. ಬೇಗನೆ ಬಂದಿದ್ದೀನಿ, ಇವತ್ತೇನು ಲೇಟ್ ಆಗಿಲ್ಲ. ಸೊ ಬಸ್ ಒಂದು ಫುಲ್ ಮೆಲ್ಲಗೆ ಬರ್ತಾ ಇದ್ದ. ಹೋಗ್ಲೋ ಬೇಡವಾ ಅಂತ ಹೋಗ್ತಿದ್ದ ಬಸ್ ಅವನಂತ. ಟ್ರೈನಿಂಗ್ ಸೆಂಟರ್ಗೆ 5 minutes ಬೇಗನೆ ಬಂದ್ಬಿಟ್ಟಿದ್ದೀನಿ. ಬೇಗ ಬಂದರೂ ಏನು ಸ್ಟಾರ್ಟ್ ಮಾಡಲ್ಲ, ಸುಮ್ಮನೆ ಬೇಗ ಬರ್ಬೇಕಷ್ಟೇ. ಸೊ ಗೈಸ್, ಇವತ್ತು ಕ್ಲಾಸಿಗೆ ಬೇಗ ಬಂದಿದ್ದೀನಿ. ಕ್ಲಾಸಲ್ಲಿ ಬಂದರೆ ಯಾರೂ ಇಲ್ಲ. ಕ್ಲಾಸಿಗೆ ಬೇಗ ಬಂದಿದ್ದೀನಿ. ಕ್ಲಾಸಿಗೆ ಬೇಗ ಬಂದರೆ ಟೀಚರ್ ಬೇಗ ಬರಲ್ಲ. ಇದೊಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಫಸ್ಟ್ ಕ್ಲಾಸ್ ಮುಗೀತು. ಕ್ಲಾಸ್ ಮುಗಿಸ್ಕೊಂಡು ಇವಾಗ ಆಚೆ ಕಡೆ ಬಂದಿದ್ದೀನಿ. ಇವಾಗ ಮನೆಗೆ ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೀನಿ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸೊ ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಕೆಲಸ ಮಾಡೋದೈತೆ. ಕೆಲಸ ಮಾಡಬೇಕು. ಸೊ ಆಮೇಲೆ ಸಿಗೋಣ ಗೈಸ್. ಇಲ್ಲೆಲ್ಲ ಬರೀ ಇಂಡಸ್ಟ್ರಿಗಳೇ, ಫುಲ್ಲು ಇಂಡಸ್ಟ್ರಿಗಳೇ ಇಲ್ಲೆಲ್ಲ. ನೋಡಿ, ಈ ಕಡೆ ಸೈಡು ಸ್ಕೈ ವಾಕರ್ ಇಲ್ಲ, ಈ ಕಡೆ ಸೈಡು ಸ್ಕೈ ವಾಕರ್ ಇಲ್ಲ. ಹೆಂಗ್ ಕ್ರಾಸ್ ಮಾಡೋದು ರೋಡ್? ಮತ್ತೆ ನಾವು ಹಿಂಗ್ ರೋಡಲ್ಲಿ ನಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬೇಕು ಇವಾಗ. ಸೊ ಗೈಸ್, ಇವಾಗ ಬಸ್ ಹತ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಸ್ವಲ್ಪ ಕೆಲಸ ಮಾಡೋದೈತೆ. ಸೊ ನೋಡೋಣ ಏನು ಮಾಡ್ಬೋದು ಅಂತ. ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಹೋಗಿ ಊಟ ಮಾಡಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್, ಇಷ್ಟೊತ್ತು ಮಲ್ಕೊಂಡಿದ್ದೆ. ಕ್ಲಾಸಿಂದ ಮನೆಗೆ ಬಂದ್ಬಿಟ್ಟು ಸೊ ಗೈಸ್, ಇಷ್ಟೊತ್ತು ಯೂಟ್ಯೂಬಲ್ಲಿ ವಿಡಿಯೋ ಹೆಂಗೆ ಮಾಡೋದು ಅಂತ ನೋಡ್ತಾ ಇದ್ದೆ. ಸಡನ್ನಾಗಿ ಕರೆಂಟ್ ಹೊರಟೋಯ್ತು. ಅದಕ್ಕೆ ಆಚೆ ಬಂದು ನಿಂತ್ಕೊಂಡೆ. ಇಲ್ಲಿ ಆಚೆ ಬಂದು ನಿಂತ್ಕೊಂಡು ನೋಡಿದ್ರೆ ಫುಲ್ಲು ಮೋಡ ಮುಚ್ಕೊಬಿಟ್ಟೈತೆ. ಇವತ್ತು ಮಳೆ ಜೋರಾಗಿ ಬರ್ಬೋದೇನೋ. ಸೊ ನೋಡೋಣ. ಇಲ್ಲಿ ನೋಡಿ, ಬಿಸಿಲಿಗೆ ಗಿಡಗಳೆಲ್ಲ ಒಣಗೋಗೈತೆ. ಸೊ ನೋಡಿ ಗೈಸ್, ಗಾಳಿಗೆ ಮರಗಳು ಹೆಂಗೆ ಅಲ್ಲಾಡ್ತೈತೆ. ಮೇ ಬಿ ಇವತ್ತು ಜೋರಾಗಿ ಮಳೆ ಬರ್ಬೋದೇನೋ. ನೋಡಿ ಇಲ್ಲೆಲ್ಲ ನೋಡಿ ಹೆಂಗೆ ಮರಗಳು ಅಲ್ಲಾಡ್ತೈತೆ. ಗಾಳಿ ಮಾತ್ರ ಫುಲ್ಲು ಜೋರಾಗಿ ಬರ್ತೈತೆ. ವೆದರ್ ಯಾಕೋ ಸರಿ ಇಲ್ಲ ಅನ್ಸತ್ತೆ ಇವತ್ತು. ನೋಡಿ, ಗಾಳಿಗೆ ನೋಡಿ, ಬಗ್ಗಿ ನೋಡ್ತಾನೆ ಮಳೆ ಜೋರಾಗಿ ಬರುತ್ತೋ ಬರಲ್ವಾ ಅಂತ. ಸೊ ಗೈಸ್, ಅರೌಂಡ್ ಒಂದು 1/2 hour ಗಾಳಿ ಬೀಸ್ತಾ ಇವಾಗ ಮಳೆ ಬೀಳ್ತೈತೆ ಗೈಸ್. ಜೋರಾಗಿ ಮಳೆ ಬೀಳ್ತೈತೆ ಇವಾಗಂತ. ನೋಡಿ, ಫುಲ್ ಜೋರಾಗಿ ಮಳೆ ಬೀಳ್ತೈತೆ. ಇಲ್ಲಿ ನೋಡಿ ಗೈಸ್, ಗಾಳಿಗೆ ಡಬ್ಬಗಳೆಲ್ಲ ಹಾರ್ಕೊಂಡು ಹೋಗ್ತಿರೋದು. ಇಲ್ಲಿ ನೋಡಿ ಗೈಸ್, ಗಾಳಿಗೆ ಡಬ್ಬ ಎಲ್ಲ ಹಾರ್ಕೊಂಡು ಹೋಗ್ತಿರೋದು. ಸೊ ಗೈಸ್, ಕರೆಂಟ್ ಹೋಗ್ಬಿಟ್ಟು 2 hours ಆಯ್ತು. ಮಳೆ ಅಂತೂ ಜೋರಾಗಿ ಬರ್ತೈತೆ. ಸೊ ನೋಡ್ಬೋದು, ಇಲ್ಲೆಲ್ಲ ಕತ್ಲೆ ಐತೆ. ಸಿಡ್ಲು ಹಂಗೆ ಬರ್ತೈತೆ. ನೋಡಿ, ಮಳೆ ಇನ್ನೂ ಜೋರಾಗಿ ಬರ್ತಾನೆ. ಸೊ ನೋಡಿ, ಮಳೆ ಇನ್ನೂ ಜೋರಾಗೆ ಬರ್ತೈತೆ. ಸೊ ನೋಡೋಣ ಕರೆಂಟ್ ಬರೋಕೆ ಇನ್ನೂ ಎಷ್ಟೊತ್ತಾಗತ್ತೆ ಅಂತ. ನಮ್ಮ ಏರಿಯಾಲೇ ಕರೆಂಟ್ ಇಲ್ಲಪ್ಪ. ನೋಡಿ, ಇಲ್ಲೆಲ್ಲ ಕರೆಂಟ್ ಐತೆ.
ಈ ಕಡೆ ಸೈಡ್ ಕರೆಂಟ್ ಇಲ್ಲ ನೋಡಿ. ಎಲ್ಲ ತಂಪಾಗೈತೆ, ಇಲ್ಲೆಲ್ಲ ಚದ್ರ ಆಗ್ಬಿಟ್ಟೈತೆ ಇಲ್ಲಂತೂ ಮಳೆಗೆ. ಇದು 3 hours ಆದ್ಮೇಲೆ ಕರೆಂಟ್ ಬಂದಿದೆ. ಸೊ ಇವಾಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದೈತೆ. ವಿಡಿಯೋ ಎಡಿಟಿಂಗ್ ಮಾಡ್ಬಿಟ್ಟು ಊಟ ಮಾಡ್ಕೋಬೇಕು. ಸೊ ಇವತ್ತಿಗೆ ಇಷ್ಟೇ ಸಾಕು ಗೈಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬೈ ಗೈಸ್, ಟೇಕ್ ಕೇರ್ ಅಲ್ಲಿವರೆಗೂ.